ಹೇಳೇ ಹೇಳು. ಯಾಕಿಂತ ಮೋಸ ಮಾಡ್ತಾ ಇದ್ಯಾ ನನಗೆ? ನಮ್ಮನೆಗೆ ಇಟ್ಕೊಂಡು ನಮ್ಮನೆ ಕೂಳು ತಿನ್ಕೊಂಡು ಈಗ ನಮ್ಮ ವಿರೋಧಿಗಳಿಗೆ ಹೋಗಿ ಸಹಾಯ ಮಾಡ್ತಾ ಇದ್ಯಾ? ಅವಳಿಗೇನೋ ಕಷ್ಟ ಬಂತು ಅಂತನ? ಅಯ್ಯೋ ಅಮ್ಮ, ಅವಳು ಯಾಕೆ ಆ ಥರ ಮಾಡಿದ್ಲು ಅಂತ ನಾನು ಹೇಳ್ತೀನಿ. ಸುಮ್ಮನೆ ಇರು, ಅವಳನ್ನ ಭಯಕ್ಕೆ ಹೋಗ್ಬೇಡ. ಮಲ್ಲಿನ ಇದ್ರಾಗೆ ಮಲ್ಲಿದೇನು ತಪ್ಪಿಲ್ಲ. ಮುಚ್ಚ ಬಾಯಿ. ನೀನ್ ಕೊಟ್ಟಿರೋ ಸದ್ರದಿಂದನೇ ಕಣೋ ಇವತ್ತು ಇವಳು ಈ ಮಟ್ಟಿಗೆ ಬೆಳೆದಿರೋದು. ಅವಾಗ ಇವಳು ಬಾಲನ ಕತ್ತರಿಸ್ತಾ ಇದ್ದಿದ್ರೆ ಇವತ್ತು ಇಂಥ ಕೆಲಸ ಮಾಡ್ತಾ ಇರ್ಲಿಲ್ಲ. ಅಯ್ಯೋ ಅತ್ತೆ, ನಾನು ಹೇಳೋ ಮಾತು ಕೇಳಿ. ಅದೇನ್ ಗೊತ್ತಾ, ಸೂಜಿಗೆ ತುಂಬಾ ಆರ್ಡರ್ ಬಂದಿತ್ತಂತೆ ಈ ತಿಂಗಳು. ಅದಕ್ಕೆ ಮುಚ್ಚು ಬಾಯಿ. ಆ ವಿಷಯ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಸೂಜಿಗೆ ಉಪ್ಪಿನಕಾಯಿ ಆರ್ಡರ್ ಜಾಸ್ತಿ ಬಂದೈತೆ ಈ ತಿಂಗಳು, ಮುಗಿಸ್ಕೊಡ್ಬೇಕು ಅಂತನ ಅವರು ಆರ್ಡರ್ ಮಾಡಿದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೀತಾನು ಉಪ್ಪಿನಕಾಯಿ ಮಾಡಕ್ಕೆ ಬರಲ್ಲ ಇವಾಗ. ಅವ್ರ ಅತ್ತೆ ಬೇಡ ಅಂತನ ನಿಲ್ಸಿದಾಳೆ. ಅವಳು ಸೀತನ್ನ ಉಪ್ಪಿನಕಾಯಿ ಮಾಡಕ್ ಬರೋದ್ರಿಂದ ಅಂತ ಚೆನ್ನಾಗಿ ಗೊತ್ತು. ಅದಕ್ಕೆ ನೀನು ಹೋಗಿದ್ಯಾ? ಹೇಳೆ ಅಮ್ಮ, ಅದೆಲ್ಲ ಗೊತ್ತಾ ನಿನ್ಗೆ? ಹೆಂಗ್ ಗೊತ್ತಾಯ್ತು? ನಾನು ಮನೇಲೆ ಇರ್ತೀನಿ, ಇವಳು ಮಾಡಕ್ ಕೆಲಸ ಎಲ್ಲ ನನಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯೇನು? ಏನೋ ರಾಜ, ಏನು ನೀನ್ ಹೆಂಡತಿ ಹಿಂಗ್ ಮಾಡ್ತಾ ಇದ್ದಾಳಲ್ಲ, ನಿನಗಾದ್ರೂ ಗೊತ್ತೋ ಇಲ್ವೋ ಈ ವಿಷಯ? ಅಯ್ಯೋ ಅಮ್ಮ, ಅದು ಏನು ಗೊತ್ತಾ, ಮಲ್ಲಿ ಏನು ಬೇಕು ಅಂತ ಹೋಗಿಲ್ಲ ಸೂಜಿಗೆ ಸಹಾಯ ಮಾಡಕ್ಕೆ. ಬೇಕು ಅಂತ ಹೋಗಿಲ್ಲ ಅಂತಂದ್ರೆ ಏನ್ ಕೂಲಿ ಮಾಡಕ್ ಹೋಗ್ಯವಳೇನು? ಕೂಲಿ ಮಾಡಕ್ ಹೋಗ್ಯವಳ? ಹೇಳು, ನಮ್ಗೆ ಏನ್ ಕಮ್ಮಿ ಆಗೈತೆ? ಅವಳ ತಕ್ಕ ಹೋಗಿ ಕೆಲಸ ಮಾಡಿ ಕೂಲಿ ದುಡ್ಡು ಇಸ್ಕೊಂಬರಂತದ್ದು ಏನಾಗೈತೆ? ನಮ್ಗೆ ಏನ್ ಕಡಿಮೆ ಆಗೈತೋ ಅದು ಆ ದೇವಮ್ಮನ ಮನೆ ಕೆಲಸ. ಆ ಮನೆ ಕೆಲಸ ಮಾಡ್ಕೊಡಕ್ಕೆ ಇವಳಿಗೆ ಎಷ್ಟು ಧೈರ್ಯ? ಅಯ್ಯೋ ಅಮ್ಮ, ಆ ಮನೆಯವರು ಈ ಮನೆಯವರು ಅಂತ ಅಲ್ಲ, ಈ ಮಲ್ಲಿನ ಕೆಲ್ಸಕ್ಕೆ ಹೋಗಕ್ಕೆ ಹೇಳಿದ್ದು ನಾನೇನೆ, ಅವಳೇನು ಹೋಗಿಲ್ಲ. ಹೌದತ್ತೆ, ಇವರೇ ಹೇಳಿದ್ದು. ಸೂಜಿಗೆ ಹಿಂಗ್ ಕಷ್ಟ ಆಗ್ಬಿಟ್ಟಿದೆ, ಯೋಚನೆ ಮಾಡ್ತಾ ಇದಾರೆ. ನಿನಗೂ ಚೆನ್ನಾಗಿ ಗೊತ್ತಲ್ವಾ, ನೀನು ಅವಾಗ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಬತ್ತಿದ್ದಲ್ಲ, ಅಲ್ಲಿ ಹೋಗಿ ಉಪ್ಪಿನಕಾಯಿ ಮಾಡಿ ಅನುಭವ ಐತೆ ನಿನ್ಗೂ, ಹೋಗಿ ಮಾಡ್ಕೊಡು ಅಂತನ ಇವರೇ ಹೇಳಿದತ್ತೆ. ಅದಕ್ಕೆ ಹೋದೆ, ಇಲ್ದಿದ್ರೆ ನಾನು ಹೋಗ್ತಾನೆ ಇರ್ಲಿಲ್ಲ. ಗೊತ್ತಾಯ್ತು, ಈಗ ಗೊತ್ತಾಯ್ತು ಇವಳು ಯಾಕೆ ಇಷ್ಟೊಂದು ಹೆಚ್ಕೊಂಡವಳೆ ಅಂತನ. ಲೇ ರಾಜ, ನಿನ್ಗಾದ್ರೂ ಬುದ್ಧಿ ಬೇಡವೇನು? ಇವಳು ಯಾಕೋ ಕಳಿಸ್ತಿ? ಅವ್ರ ಕಷ್ಟ ಬಂದೈತೆ ಅಂತ ಹೇಳಿ ನೀನ್ ಹೋಗಿ ಸಹಾಯ ಮಾಡು ಅಂತ ಹೇಳ್ತಾರ. ಅವ್ರ ಕಷ್ಟನ ಅವರೇ ತೀರ್ಸ್ಕೊಂತಾರೆ. ಯಾಕೆ ಅವಳಿಲ್ವಾ ಅವಳು ದೇವಿ? ಅವ್ರ ಮಗ ಇಲ್ವಾ ಅವನು? ಅವರೆಲ್ಲನ ಮಾಡ್ಕೊಂತಾರೆ. ನಿಮ್ಗೆ ಯಾಕೆ ಬೇಕು ಅವ್ರ ಕಷ್ಟ ತೀರ್ಸಕ್ಕೆ? ನೀವೇ ದೇವ್ರ? ನಮ್ ಕಷ್ಟ ತೀರ್ಸಕ್ಕೆ ಅವ್ರೇನಾದ್ರು ಎಂದಾದ್ರು ಬಂದೇವ್ರೇನು? ಅಯ್ಯೋ ಅಮ್ಮ, ಅದು ಪಾಪ ಹೋಗ್ಲಿ ಬಿಡಮ್ಮ. ಈಗ ಏನಾಯ್ತು? ಸ್ವಲ್ಪ ದಿನ ಅಷ್ಟೇ, ಇನ್ನೊಂದು 4 ದಿವಸ ಹೋಗ್ತಾಳೆ ಅಷ್ಟೇ, ಆಮೇಲೆ ಹೋಗಲ್ಲ. ಸೀತಾ ಬೇರೆ ಇವಾಗ ಕೆಲ್ಸಕ್ಕೆ ಬರ್ತಾ ಇಲ್ಲ ಅಲ್ವಾ, ಆ ದುರ್ಗಕ್ಕಯ್ಯ ಬೇಡ ಅಂತ ತಡೆದ್ಬಿಟ್ಟೈತಂತೆ. ಅದಕ್ಕೆ ಚಿಂತೆ ಮಾಡ್ತಾ ಇದ್ರು. ಮಲ್ಲಿಗೆ ಅಷ್ಟೇ ಅಲ್ವಾ ಉಪ್ಪಿನಕಾಯಿ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ, ಅವಳು ಅವಾಗವಾಗ ಶೆಡ್ ಹತ್ರ ಹೋಗಿ ನೋಡ್ಕೊಂಡು ಬರೋಳಲ್ಲ. ಅದಕ್ಕೇನೆ ಮಲ್ಲಿನಕ್ಕೆ ನಾನೇ ಕಳಿಸಿದ್ದು ಹೋಗು ಅಂತನ. ಆದರೆ ನಿನಗೆ ಹೇಳಲಿಲ್ಲ ಅಷ್ಟೇನೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಆಯ್ತು ಕಣೋ, ಆಯ್ತು. ನಿನಗೆ ಬೇರೆಯವ್ರ ಕಷ್ಟ ಮಾತ್ರ ಗೊತ್ತಾಗುತ್ತೆ. ಅಮ್ಮನ ಕಷ್ಟ, ಅಪ್ಪನ ಕಷ್ಟ, ನಮ್ಮನೆ ಕಷ್ಟ ಗೊತ್ತಾಗಲ್ಲ ಅಲ್ವೇ? ಬೇರೆಯವ್ರಿಗೆ ಸಹಾಯ ಮಾಡುವಂದ್ರೆ ತುದಿಗಾಲಲ್ಲಿ ನಿಂತಿರ್ತೀಯ. ಆದ್ರೆ ನಮಗೆ ಕಷ್ಟ ಬಂದೈತೆ ಅಂದ್ರೆ ಏನೋ ಸಹಾಯ ಮಾಡ್ತೀನಿ ನೀನು? ಅಪ್ಪ ಅಮ್ಮಗೆ ತಂಗಿಗೆ ಏನಾದ್ರೂ ಕಷ್ಟ ಬಂದ್ರೆ ಮಾಡ್ತೀಯನೋ? ಅವ್ರೇನಾದ್ರೂ ಬಂದ್ ಮಾಡ್ಯವರೇನೋ ಎಂದಾದ್ರೂ ನಮ್ಮ ಮನೆಗೆ? ಅಲ್ಲಮ್ಮ, ಅದು ಅವ್ರಿಲ್ಲಿಗೆ ಬಂದರೆ ನೀನು ಸಿಟ್ಟು ಮಾಡ್ಕೊತೀಯ, ಜಗಳ ಮಾಡ್ತೀಯ ಅಂತ ಅವ್ರು ಬಂದಿಲ್ಲ ಅಷ್ಟೇ. ನೀನೇನಾದ್ರೂ ಬೇಜಾರು ಮಾಡ್ಕೊಂಡಂಗೆ ಸಿಟ್ಟು ಮಾಡ್ಕೊಂಡಂಗಿದ್ರೆ ಅವ್ರು ಖಂಡಿತ ನಮಗೆ ಏನಾದರೂ ಸಹಾಯ ಮಾಡೇ ಮಾಡ್ತಾರಮ್ಮ. ಸೂಜಿ ಆಗಲಿ, ಕಾಂತ ಆಗಲಿ, ಚಿಕ್ಕಮ್ಮ ಆಗಲಿ, ಅವರು ತುಂಬ ಒಳ್ಳೆಯವರಮ್ಮ. ಅವ್ರು ಮಾಡ್ತಾರೆ ಸಹಾಯನ. ಆದರೆ ನಿನಗೆ ಎದ್ಕೊಂಡು ಈ ಮನೆಗೆ ಬರಲ್ಲ ಅಷ್ಟೇನೆ. ಈಗ ಅಂಥದ್ದು ನಮ್ಗೆ ಏನು ಕಷ್ಟ ಬಂದಿದೆ? ಬರ್ತಾರಪ್ಪ, ಬರ್ತಾರೆ. ನಾನು ಸುಮ್ಮನೆ ಇದ್ದಿದ್ಕೆ ನಿಮ್ಮ ಅಪ್ಪಯ್ಯ ತಾಳಿ ಕಟ್ಟಿ ಅವಳನ್ನ ಎಂಟಿ ಮಾಡ್ಕೊಂಡವನಿ. ಇನ್ನು ನಾನೇನಾದ್ರೂ ಜಗಳ ಮಾಡ್ದಂಗೆ ಸುಮ್ಮನಿದ್ರೆ ಈ ಮನೆನೇ ದೋಚ್ಕೊಂಡು ಹೋಗ್ಬಿಡ್ತಾರೆ ನಿಮ್ಮ ಅಪ್ಪಯ್ಯ. ನೀನು ಏನು ಕೇಳಲ್ಲ, ಒಳ್ಳೆಯವರು ಅಂತ ತಲೆ ಮೇಲೆ ಕೊತ್ಕೊಂಡು ಮೆರೆಸ್ತೀರ. ನಾನು ಇಷ್ಟೊಂದು ಬಿಗಿಯಾಗಿದ್ದೇನೆ, ನೀವು ಹಿಂಗೆಲ್ಲನ ಆಡ್ತೀರಾ ನೀನು ನಿಮ್ಮ ಅಪ್ಪಯ್ಯನೂ. ಇನ್ನು ನಾನೊಬ್ಳು ಏನು ಮಾತಾಡ್ದಂಗೆ ಸುಮ್ ಕುಕ್ಕೊಂಡಿದ್ರೆ ಮುಗೀತು. ನನ್ನ ನೆಲಕ್ಕೆ ಹಾಕಿ ಅದನ್ನ ಬಿಡ್ತೀರಾ, ನನ್ನ ಮಗಳನ್ನು, ನನ್ನ ಗಂಡನು, ಎಲ್ಲಾನು. ಗಂಡನ್ ಬಿಡು, ಅವನು ನಿಮ್ಮ ಅಪ್ಪಯ್ಯನೂ ನಿನ್ನಂಗೇನೆ. ಆದ್ರೆ ನಮ್ಮನ್ನು ನನ್ನ ಮಕ್ಕಳನ್ನು ತುಳಿದು ಬಿಡ್ತೀರಾ ನೀವು. ನಾವು ಅವಾಗ ಭಿಕ್ಷೆ ಎತ್ತಕ್ಕೆ ಹೋಗ್ಬೇಕಾಗುತ್ತೆ. ಎಲ್ಲ ಅವ್ರಿಗೆ ಬರ್ಕೊಟ್ಬಿಡ್ತೀರಾ ನೀವೇನು? ಇಷ್ಟೊಂದು ಬಿಗಿಯಾಗಿದ್ದೇನೆ ಹಿಂಗ್ ಮಾಡ್ತೀರಾ? ಇನ್ನ ಅವ್ರನ್ನ ಮನೆಗೆಲ್ಲ ಸೇರಿಸ್ಕೊಂಡ್ರೆ ಮುಗೀತು ಕತೆ ನಮ್ದು. ಅಯ್ಯೋ ಅತ್ತೆ, ಹಂಗೆಲ್ಲ ಮಾತಾಡ್ಬೇಡಿ ಅತ್ತೆ. ಮೊದ್ಲಿಂದನೂ ಸಾಹುಕಾರರು ಕುಟುಂಬ ಅಂತನ ಮೆರೆದಿರೋರು ನೀವೆಲ್ಲನ. ಆದ್ರೆ ಆತರ ಯಾವತ್ತೂ ಆಗಲ್ಲ ಅತ್ತೆ, ಆತರ ಯೋಚನೆನೂ ಮಾಡಬೇಡಿ. ಮುಚ್ಚೆ ಬಾಯಿ, ಎಲ್ಲ ನಿನ್ನಿಂದಾನೇ ಆಗಿದ್ದು. ಇನ್ನ ತಿರ್ಗಾ ಮಾತಾಡಕ್ ಬರ್ತಾಳಿಲಿ, ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಇವಾಗ. ಅಯ್ಯೋ ಅಮ್ಮ, ಅವಳ ಮೇಲೆ ಯಾಕೆ ರೇಗಾಡ್ತಾ ಇದೆಯಾ? ಹೋಗ್ಲಿ ಬಿಡಮ್ಮ, ಆಗಿದ್ದಾಗೋಯ್ತು. ಇನ್ಮೇಲೆ ಹೋಗಲ್ಲ ಬಿಡು. ಇನ್ಮೇಲೆ ಹೋಗಲ್ಲ? ಇಷ್ಟು ದಿನ ಹೋಗಿರೋದು ಕದ್ದು ಮುಚ್ಚಿ ಹೋಗ್ತಿದ್ಲಲ್ಲ, ಕೇಳಿದ್ರೆ ಕಸ ಗುಡಿಸ್ಬೇಕು, ಊರ ಅಚ್ಚಕಟ್ ಮಾಡಕ್ ಹೇಳವ್ರೆ, ಲಸ್ಮಕ್ಕ ಹೇಳವಳೆ ಅಂತಾನ ಹೋಗ್ತಿದ್ಲು. ನಂತ ಸುಳ್ಳು ಹೇಳಿ ನಂತಾಗೆ ಒಂದು ಮಾತು ಹೇಳ್ಬೇಕು ಅಂತ ನಿಮ್ಮಿಬ್ಬರಿಗೂ ಅನಿಸ್ಲಿಲ್ವಾ? ಹೇಳಿ, ಯಾಕೆ ಹೇಳಿಲ್ಲ ನಿಜಾನ? ನಾಟಕ ಮಾಡ್ಕೊಂಡು ಹೋದೆ, ಕಸ ಗುಡ್ಸಕ್ ಹೋಗ್ತೀನಿ, ಅದು ಮಾಡಕ್ ಹೋಗ್ತೀನಿ, ಇದು ಮಾಡಕ್ ಹೋಗ್ತೀನಿ, ಅಮ್ಮನ ಮತ್ತಕ್ಕೆ ಮಗನ್ ಬಿಟ್ಟು ಹೋಗ್ತೀನಿ ಅಂತ ಕರ್ಕೊಂಡು ಬೋಲ್ಟ್ ಬಿಟ್ಟೆ. ನನಗೇನೆ ಮಣ್ಣೆರ್ತೀಯೇನೆ? ಎಷ್ಟು ಧೈರ್ಯ ನಿನಗೆ?
ಅಯ್ಯೋ ಅತ್ತೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನವತ್ತು ನಿಜ ಹೇಳಿದ್ರೆ ಅವತ್ತೇ ನನಗೆ ಸರಿಯಾಗಿ ಬೈತೀರಾ ಅಂತ ಹೆದರ್ಕೊಂಡು ಅವರೇ ಹೇಳ್ತಾರೆ ಅಂತ ಸುಮ್ಮನಾದೆ. ನಾನೇ ಹೇಳ್ತೀನಿ ಬಿಡು ಅಮ್ಮಂಗೆ ಅಂತ ಹೇಳಿದ್ರು ನಿಮ್ಮ ಮಗ. ಅದಕ್ಕೆ ನಾನು ಅವತ್ತು ಸತ್ಯ ಹೇಳೋಕ್ಕಾಗಲಿಲ್ಲ ಅತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಂದು ತಪ್ಪಾಗೋಯ್ತು. ತಪ್ಪಾಯ್ತು ಅಂತ ಇವಾಗ ಕೇಳ್ಕೊಂಡ್ರೆ ಏನು ಪ್ರಯೋಜನ? ಏನು ಪ್ರಯೋಜನ ಅಂತ? ಅತ್ತೆ ಎಂಬಳು ಒಬ್ಬಳ ಇದ್ದಾಳೆ, ಹೇಳ್ಬೇಕು ಕೇಳಬೇಕು, ಇಂಥ ತಕ್ಕ ಹೋಗ್ತೀನಿ ಹಿಂಗೆ ಅಂತ ಹೇಳ್ಬೇಕು ಅನ್ನೋದು ಸ್ವಲ್ಪ ಪರಿಜ್ಞಾನ ಇಲ್ವೇನೆ? ಏನಾದರೂ ನನ್ನಿಂದ ಏನಾದರೂ ತಪ್ಪಾದ್ರೆ ಮಾರುದ್ದನ ಭಾಷಣ ಬಿಗಿತ್ಯಾ? ಹಂಗಲ್ಲತ್ತೆ ಹಿಂಗಲ್ಲತ್ತೆ, ಹಂಗ್ ಮಾಡಬಾರ್ದು ಹಿಂಗೆ ಅಂತಾನ. ಈಗ ಏನು ಹೇಳ್ತಿ ಇದಕ್ಕೆ? ಅತ್ತೆ ಎಂಬುದು ಗೌರವ ಐತಾ ನಿನಗೆ? ಹೌದತ್ತೆ, ನಿಮ್ಮ ಮೇಲೆ ತುಂಬಾ ಗೌರವ ಐತೆ. ಬರೀ ಬಾಯ ಮಾತ್ರ ಅಷ್ಟೇ ಗೌರವ ಇದ್ದಿದ್ರೆ ನೀನು ಹೇಳ್ತಿದ್ದೆ ಕಣೆ. ಹಿಂಗಾಗೈತೆ ಕಣತ್ತೆ, ಹಿಂಗೆ ಹೋಗ್ಲಾ ಬೇಡವಾ ಅಂತ ಕೇಳ್ಕೊಂಡು ಹೋಗ್ತಿದ್ದೆ. ಹಿಂಗೆ ಸುಳ್ಳು ಹೇಳಿ ಹೋಗ್ತಿರ್ಲಿಲ್ಲ ಯಾಮಾರ್ಸಿ. ಅಯ್ಯೋ ಅಮ್ಮ, ನಿನಗೆ ಹೇಳಿದ್ರೆ ನೀನು ಬೇಡ ಅಂತೀಯ ಅಂತಾನೆ ನಾನೇ ಹೇಳಲಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಮಲ್ಲಿದೇನು ತಪ್ಪಿಲ್ಲ ಇದ್ರಾಗೆ. ನಾನೇ ಹೇಳ್ತೀನಿ, ನೀನೇನು ಹೇಳಕ್ಕೆ ಹೋಗ್ಬೇಡ ಅಂತಾನೆ ನಾನೇ ಹೇಳಿದ್ದೆ. ಚೋ ಬಾಯಿ, ಇವನೇ ಹೇಳ್ತಾನಂತೆ. ಇವನು ಎಂಟಿ ವಹಿಸ್ಕೊಂಡು ಬಂದ್ಬಿಟ್ಟ ಇಲ್ಲಿ. ನಿನಗೆ ಅಮ್ಮ ಎಂಬುದು ಮರ್ಯಾದೆ ಐತೇನೋ, ಗೌರವ ಐತೇನೋ? ನನ್ನ ಮೇಲೆ ಒಂದಿಷ್ಟಾದ್ರೂ ಚಿಕ್ಕಮ್ಮ ಅಂತಾನೆ. ಚಿಕ್ಕಮ್ಮ ಅಂತಾನ ಅಲ್ಲೇ ಇದ್ಬಿಡು ಅವ್ರ ಮನೆಗೇನೆ. ಅಯ್ಯೋ ಅಮ್ಮ, ಏನಾತಮ್ಮ? ಯಾಕೆ ಹಿಂಗ ಆಡ್ತಾ ಇದ್ಯಾ? ಯಾಕೆ ಅಣ್ಣ ಬೈತಾ ಇದ್ಯಾ? ಏನ್ ಮಾಡ್ದ? ಈ ಪೆದ್ದಿನ ಎಷ್ಟೋ ವಾಸಿ ಎಲ್ಗಾನ ಹೋದ್ರೆ ಇರೋ ಸತ್ಯ ಹೇಳಿ ಹೋಗ್ತಾಳೆ. ನಾನು ಬೈದ್ರುನು ನೀವಿದ್ದೀರಲ್ಲ ನೀವು ನಾಟಕಗಾತಿಯರು. ಅಯ್ಯೋ ಅಮ್ಮ, ಹೋಗ್ಲಿ ಬಿಡಮ್ಮ. ಈಗ ಏನಾಯ್ತು ಅಂತದ್ದು? ಏನು ನಮ್ಮ ಆಸ್ತಿ ಏನಾದರೂ ಅವ್ರಿಗೇನು ಬರ್ಕೊಟ್ವಾ? ಅಥವಾ ಏನಾದರೂ ನಮ್ಮ ಮನೆಯಿಂದ ಯಾತಾದ್ರೂ ವಸ್ತು ತಗೊಂಡೋಗಿ ಕೊಟ್ವಾ? ಏನು ನಮ್ಮ ಕೈಲಾದ ಸಹಾಯ ಮಾಡಿದ್ವಿ ಅಷ್ಟೇನೆ. ನೀನು ಯಾಕೆ ಅದನ್ನು ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ಯಾ? ಬಿಟ್ಟಾಕು ಈಗ. ಇನ್ಮೇಲೆ ಹೋಗಲ್ಲ, ನಾನೇ ಹೇಳ್ತೀನಿ ಮಲ್ಲಿಗೆ ಹೋಗ್ಬೇಡ ಅಂತಾನ. ಇನ್ಮೇಲೆ ಹೇಳ್ತಾನಂತೆ. ಇಷ್ಟು ದಿನ ನನ್ನ ಕಣ್ಣಿಗೆ ಮಣ್ಣೆರ್ಚಿದಾಯ್ತಲ್ಲ, ಈಗ ಗೊತ್ತಾಯ್ತಲ್ಲ ಸತ್ಯ. ಇನ್ಮೇಲೆ ಹೋಗಲ್ವಂತೆ. ನೀವು ಎಲ್ಲೆಲ್ಲಿಗೆ ಹೋಗ್ತೀರಾ, ಯಾರ ಮನೆಗೆ ಹೋಗ್ತೀರಾ ಅಂತ ನನಗೆಲ್ಲ ಗೊತ್ತಾಗುತ್ತೆ ಕಣೋ. ನೀನೇನು ಹೇಳಕ್ ಬರಬೇಡ. ಏನೋ ಅವ್ರ ಮನೆಗೆ ಹೋಗಿ ಬರ್ತಾರೆ ಬಿಡು ಅಂತಾನ ಸುಮ್ಮನೆ ಆಗ್ತಿದ್ದೆ. ಸುಮ್ಮನೆ ಚಿಕ್ಕ ಪುಟ್ಟದಕ್ಕೆಲ್ಲ ಯಾಕೆ ಜಗಳ ತೆಗಿಯೋದು ಮನೆಗೆ, ನೆಮ್ಮದಿ ಇಲ್ದಂಗೆ ಆಗುತ್ತೆ ಅಂತಾನ. ಆದ್ರೆ ಇವತ್ತು ಏನ್ ಮಾಡಿದ್ದೀರಾ? ಅವ್ರಿಗೆ ಕಷ್ಟ ಬಂತು ಅಂತಾನ ಇವಳು ಓಡಾಗಿದ್ದಾಳೆ ನನ್ನ ಮೊಮ್ಮಗನ ಅಲ್ಲೆಲ್ಲ ಬಿಟ್ಟು ಅವಳಿಗೆ ಸಹಾಯ ಮಾಡಕ್ಕೆ. ಅಯ್ಯೋ ಅತ್ತೆ, ನನ್ ಕ್ಷಮಿಸ್ಬಿಡಿ ಅತ್ತೆ. ದಯವಿಟ್ಟು ಇನ್ನೊಂದ್ಸಲ ಇಂಥ ಕೆಲಸ ಎಲ್ಲ ಮಾಡಲ್ಲ. ನಿಮ್ಗೆ ಹೇಳ್ದೆ ಎಲ್ಲೂ ಹೋಗಲ್ಲ ಅತ್ತೆ. ಇದೊಂದ್ಸಲ ಕ್ಷಮಿಸ್ಬಿಡಿ. ನಂದು ತಪ್ಪಾಗೋಯ್ತು. ನಾನು ಹೇಳ್ಬೇಕಾಗಿತ್ತು. ನಂದೇ ತಪ್ಪು. ಹಿಂಗೆ ಕಣ್ಣೀರು ಹಾಕೊಂಡ್ರೆ ಆಗ್ತೀಯ ಚೆನ್ನಾಗಿ. ಮೊದ್ಲೇ ಗೊತ್ತಾಗಲ್ವೇನೆ ನಿನ್ಗೆ? ಬುದ್ಧಿ ಇರ್ಲಿಲ್ವೇ? ಅತ್ತೆ ಎಂಬಳು ಬೈದಾಳಲ್ಲ ದೊಡ್ಡಾಳು, ಅವಳಿಗೆ ಹೇಳ್ಬೇಕು ಅಂಬದು ನಿನಗೆ ಗೊತ್ತಾಗ್ಲಿಲ್ವಾ ತಲೆಗೆ? ಹೋಗ್ಲಿ ಬಿಡಮ್ಮ, ಯಾಕಂಗ್ ಬೈತಾ ಇದ್ಯಾ? ಅಣ್ಣ ಇನ್ನು ಮಲ್ಲಿನು ಏನ್ ಮಾಡಿರ ಅವರು? ಏಯ್ ಸುಮ್ಮನ ಬಾಯಿ ಮುಚ್ಕೊಂಡು ನಿಂತ್ಕ ನೀನು. ನಿನಗೆ ಗೊತ್ತಾಗಲ್ಲ, ಹೋಗ್ ಒಳಿಕೆ. ಸರಿ ಆತು ಬಿಡು, ಸುಮ್ಮನೆ ನಿಂತ್ಕೊಂತೀನಿ, ನಾನೇನು ಮಾತಾಡಲ್ಲ. ಎಣ ಏನ್ ಮಾಡ್ದ್ಯಾ? ಅಯ್ಯೋ ಸುಮ್ಮನೆ ಇರುಪದ್ದು ಅಮ್ಮ. ಯಾ ಸಿಟ್ನಾಗೈತಿ, ಆಮೇಲೆ ಮೊಡಗಿಡದತ್ತು ನಿನ್ನ. ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕ, ಮಾತಾಡ್ಬೇಡ ನೀನೇನು. ಹೌದಾ? ಸರಿ ಆತು, ನಾನು ಮಾತಾಡಲ್ಲ ಬಿಡು. ಏನ್ ಮಾಡ್ದೆ ನೀನು? ಅಯ್ಯೋ ಆಮೇಲೆ ಹೇಳ್ತೀನಿ, ಸುಮ್ಮನೆ ನಿಂತ್ಕ. ನಾನು ಏನು ನನ್ನ ಮಗ ಬಿಡು. ಏನು ಅವನು ದೊಡ್ಡನಾಗೇನು, ಮದುವೆ ಆಗೇನೆ, ಮಕ್ಕಳಾಗೇವೆ. ಅವನಿಗೆ ನಾನು ಬುದ್ಧಿ ಹೇಳಿದ್ರೆ ಅದು ಚೆನ್ನಾಗಿರಲ್ಲ ಅಂತ ನಾನು ಇಷ್ಟು ದಿನ ಸುಮ್ಮನೆ ಆಗ್ತಿದ್ದೆ. ಆದರೆ ಇವತ್ತು ನನಗೆ ಸುಮ್ಮನೆ ಆಗಕ್ಕೆ ಮನಸ್ಸು ಬರಲಿಲ್ಲ ಕಣೋ. ಉತ್ತಮ, ನೀನು ನನ್ನ ಎಷ್ಟು ಇಷ್ಟಪಡ್ತೀಯಾ, ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ, ನನ್ನ ಎಷ್ಟು ಚೆನ್ನಾಗಿ ಸುಖವಾಗಿ ಸಾಕಿದ್ಯಾ ಅಂತ ನನಗೆ ಯಾವ ಕಷ್ಟನೂ ತೋರಿಸಿಲ್ಲ. ಆದರೆ ಇದೊಂದು ಸಲ ಕ್ಷಮಿಸ್ಬಿಡಮ್ಮ. ಕ್ಷಮೆ ಅಂತೆ ಕ್ಷಮೆ ಮಾಡೋದೆಲ್ಲ ಮಾಡಿ ಕ್ಷಮಿಸು ಅಂತ ನಾ ಕೇಳೋದು ನೋಡು. ಈ ಮನೆಗೆ ಅಮ್ಮ ಎಂಬಳೊಬ್ಬಳ ಇದ್ದಾಳೆ. ಅವಳಿಗೂ ಬೆಲೆ ಕೊಡಬೇಕು, ಮರ್ಯಾದೆ ಕೊಡಬೇಕು. ಹೇಳ್ಬೇಕು ಕೇಳಬೇಕು ಅಂತನ ನಿನಗಾಗ್ಲಿ, ನಿಮ್ಮ ಅಪ್ಪಗಾಗ್ಲಿ, ನಿನ್ನ ಹೆಂಡತಿಗಾಗ್ಲಿ ಒಂದಿಷ್ಟು ಗೊತ್ತಾಗಲ್ಲ ಬಿಡು. ನಾನೊಬ್ಳು ಇದೀನಲ್ಲ ಇಲ್ಲಿ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅಯ್ಯೋ ಅತ್ತೆ, ದಯವಿಟ್ಟು ಆ ಥರ ಎಲ್ಲ ಮಾತಾಡಬೇಡಿ ಅತ್ತೆ. ಈ ಮನೆಗೆ ನೀವೇ ಯಜಮಾನಿ. ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು. ನೀವು ಹೇಳ್ದಂಗೆ ನಾವು ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನೀವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ನೀವೇ ಈ ಮನೆ ಯಜಮಾನಿ. ನೀವಿದ್ರೇನೆ ಈ ಮನೆಗೆ ಭೂಷಣ, ಕಳಸ ಇದ್ದಂಗೆ ನೀವೊಂಥರ. ದೇವ್ರ ಗುಡಿ ಮೇಲೆ ಕಳಸ ಇಕ್ಕಿರ್ತಾರಲ್ಲ ಆ ಥರ ನೀವು. ಬರೀ ಬಾಯಿ ಮಾತಾಗ ಅಷ್ಟೇನೆ, ಕಳಸ ಗಿಳಸ ಯಜಮಾನಿ ಅಂತಾನ. ಯಾರಿಗೂ ನನಗೆ ಒಂದಿಟ್ಟು ಗೌರವ ಕೊಡಬೇಕು, ಬೆಲೆ ಕೊಡಬೇಕು ಅಂತ ಗೊತ್ತೇ ಆಗಲ್ಲ. ಯಾವಾಗಲೂ ನೆನ್ನೆ ಮನೆ ಬಂದು ಸೇರ್ಕೊಂಡಿರೋಳಿಗೆ ಬೆಲೆ ಕೊಡ್ತಾರೆ ಇವರು. ಆದರೆ ಅಷ್ಟು ವರ್ಷದಿಂದ ಸಾಕಿ ಸಲುಹಿರೋ ಅಮ್ಮಗೆ ಬೆಲೆ ಇಲ್ಲ. ಅಯ್ಯೋ ಹಂಗೆಲ್ಲ ಯಾಕೆ ಅನ್ಕೊಂತೀಯಮ್ಮ? ನಾನು ಯಾವತ್ತಿದ್ರು ಮೊದಲನೇ ಸ್ಥಾನ ನಿನಗೇನೆ, ಎರಡನೇ ಸ್ಥಾನ ಅಪ್ಪಗೆ, ಆಮೇಲೆ ಮಿಕ್ಕಿರೋರ್ದು ಹೆಂಡತಿಗೆ, ಮಕ್ಕಳಿಗೆ. ಹೌದೌದು. ಅಷ್ಟೊಂದು ಬೆಲೆ ಕೊಡೋನಾಗಿದ್ರೆ ಯಾಕೋ ಹೇಳಿಲ್ಲ? ನನ್ನ ಹತ್ರ ಯಾಕೆ ಹೇಳಿಲ್ಲ? ನೋಡು ಈಗ ನೋಡು, ತಲೆ ತಗ್ಗಿಸ್ಕೊಂಡು ನಿಂತ್ಕೊಂತೀಯ.
ಯಾಕಂದ್ರೆ ನಿನಗೆ ಹೇಳಕ್ಕೆ ಮಾತಿಲ್ವಲ್ಲ, ಉತ್ತರ ಇಲ್ವಲ್ಲ ನಿನ್ನ ಹತ್ರ, ಅದಕ್ಕೇನೆ. ಆಯ್ತು ಬಿಡು, ನಾನು ನಿನ್ನ ರಾಜ ರಾಜ ಅಂತನ ತಲೆ ಮೇಲೆ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಜೋಪಾನವಾಗಿ ಸಾಕಿದ್ದೆ, ನನ್ನ ಮಗ ಅಂತನ. ಆದ್ರೆ ನೀನು ಮದುವೆ ಆದ್ಮೇಲೆ ಅಮ್ಮಯ್ಯನ ಮರ್ತೇ ಬಿಟ್ಟೆ. ಅವಳು ಬಂದು ಸೇರ್ಕೊಂಡ್ಮೇಲಂತೂ ನಿಮ್ಮ ಅಮ್ಮಗೆ ಒಂದಿಷ್ಟು ಬೆಲೆ ಕೊಡ್ತಾನೆ ಇಲ್ಲ ನೀನು. ಹೋಗ್ಲಿ ಬಿಡು, ನಾನು ಇನ್ನೇನು ಮಾಡೋಕ್ಕಾಗುತ್ತೆ, ನಾನು ಎಷ್ಟು ಅಂತ ಕೈ ಹಿಡ್ಕೊಬೋದು. ಅಮ್ಮ ನೀನು ಹೇಳ್ತಾ ಇದೆಯಾ, ಬೇಜಾರು ಮಾಡ್ಕೋಬೇಡಮ್ಮ, ದಯವಿಟ್ಟು ಕ್ಷಮಿಸ್ಬಿಡು ಇದೊಂದ್ಸಲ, ಇನ್ನೊಂದ್ಸಲ ಆ ಥರ ಎಲ್ಲ ಮಾಡಲ್ಲ. ಏನು ಬೇಡ, ಹೋಗು, ನಿಮ್ ಕ್ಷಮೆನೂ ಬೇಡ, ನೀನು ಬೇಡ, ನಿಮ್ಮಿಷ್ಟ. ಇನ್ಮೇಲೆ ಹೆಂಗಾದ್ರೂ ಇರಲಿ, ನಾನೇನು ಕೇಳಬೇಡಿ. ಅಯ್ಯೋ ರೀ, ನನ್ನಿಂದಲೇ ಇಷ್ಟೆಲ್ಲ ಆಗಿದ್ದು, ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ. ನೀನೇನು ಮಾಡಿಲ್ಲ ಬಿಡು ಮಲ್ಲಿ, ನೀನು ಬೇಜಾರು ಮಾಡ್ಕೋಬೇಡ. ಅಮ್ಮಯ್ಯ ಇನ್ನು ಸ್ವಲ್ಪ ದಿನದಲ್ಲಿ ಸರಿಯಾಗ್ತಾರೆ ಬಿಡು, ಒಂದು ದಿವಸದಲ್ಲಿ. ನೀನು ಅದಕ್ಕೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಪಾಪು ಎಲ್ಲಿ? ಅವನ್ನ ನಮ್ಮ ಅಪ್ಪಯ್ಯ ಎಲ್ಲ ಕರ್ಕೊಂಡು ಹೋಗಿತ್ತು, ಆಮೇಲೆ ಕರ್ಕೊಂಬರ್ತೀನಿ ಅಂತ ಹೇಳ್ತು. ಹೌದಾ, ಸರಿ ಹೋಗಿ ಕರ್ಕೊಂಬೋಗಿ ನೀನು. ಸರಿ ಆಯ್ತು, ನೀವು ಬೇಜಾರು ಮಾಡ್ಕೋಬೇಡಿ, ಹೋಗಿ ಅತ್ತೆಗೆ ಸಮಾಧಾನ ಮಾಡಿ. ಅಯ್ಯೋ ಅಣ್ಣ, ಅಮ್ಮಯ್ಯ ಬೈತು ಅಂತ ಬೇಜಾರು ಮಾಡ್ಕೋಬೇಡ ಬಿಡು, ಅಮ್ಮಯ್ಯ ಹಂಗೆ ಮತ್ತೀಗ ಸಿಟ್ಟು ಬಂದಾಗ. ಸರಿ ಪದ್ದು, ಆಯಿತು, ಹೋಗು ನೀನು. ಕಾವೇರಿ ಎಲ್ಲಿದ್ದಾಳೆ, ಕರ್ಕೊಂಬೋಗು. ಹೌದಾ, ಸರಿ ಆಯ್ತು ಬಿಡು. ಅಯ್ಯೋ ನಾನು ಬಿಡು, ಏನೋ ಒಂದು ಸಮಾಧಾನ ಮಾಡೋಣ ಹೇಳಿ ಗೊತ್ತಾದ್ರಿ ಅಂತ ಅನ್ಕೊಂಡೆ. ಆದರೆ ನಮ್ಮ ಅಮ್ಮ ಇಷ್ಟೊಂದು ಬೇಜಾರು ಮಾಡ್ಕೊಳತ್ತೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಛೇ, ಎಂಥ ಕೆಲಸ ಆಯ್ತು ಈಗ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.